ನಮ್ಮ ಅಭ್ಯರ್ಥಿನ ಯಾವ ರೀತಿ ಗೆಲ್ಲಿಸಬೇಕು ಅದ್ರ ಬಗ್ಗೆ ಮೀಟಿಂಗ್ ಆಯ್ತು. ವೋಟರ್ಸ್ ನ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಇಷ್ಟೇ ಮೀಟಿಂಗ್. ಏನೆಲ್ಲ ಚರ್ಚೆ? ನಾನು ಹೇಳಿದ್ನಲ್ಲ, ನಮ್ಮ ಅಭ್ಯರ್ಥಿ ಆದಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಸಮರ್ಥನ ಯಾವ ರೀತಿ ಗೆಲ್ಲಿಸಬೇಕು, ಎಷ್ಟು ಲೀಡ್ ನಿಂದ ಗೆಲ್ಲಿಸಬೇಕು ಮತ್ತು ಮತದಾರರ ಮನಸ್ಸನ್ನ ಯಾವ ರೀತಿ ಸೆಳೆಬೇಕು, ಇದ್ರ ಬಗ್ಗೆ ಅಷ್ಟೇ ಚರ್ಚೆ. ಅಲ್ಪಸಂಖ್ಯಾತರ ಮತಗಳ ಡಿವೈಡ್ ಆಗಿರ್ಬೋದು, ಈ ರೀತಿಯಾದಂತ ಭಿನ್ನಾಭಿಪ್ರಾಯ ಕೂಡ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿದಿದೆ. ಇನ್ನೂ ಯಾರಾದ್ರೂ ಕಣದಲ್ಲಿದ್ರೆ ಅವ್ರ ಹತ್ರ ಕೂಡ ನಾವೆಲ್ಲ ಹೋಗಿ ಮಾತನಾಡ್ತೀವಿ. ಜಮೀರ್ ಅವರ ಪರವಾಗಿ ಜಮಾತ್ನವರು ಕೂಡ ಪಾದಯಾತ್ರೆಯನ್ನ ಮಾಡ್ತೀನಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ಜಮೀರ್ ಅಣ್ಣನವರು ಆ ಸಮಾಜದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು, ಅವರು ಕೇರಳದಲ್ಲಿ ಚುನಾವಣೆ ನಿಮಿತ್ತನೇ ಅಲ್ಲಿ ಹೋಗಿದ್ದಾರೆ. ಆದರೆ 2 ದಿನದಲ್ಲಿ ವಾಪಸ್ ಬರ್ತಾರೆ. ಮೊನ್ನೆ ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದ್ದೀನಿ. 1-2 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಖಂಡಿತವಾಗ್ಲೂ ಬಾಗಲಕೋಟೆಗೂ ಬರ್ತಾರೆ, ಇಲ್ಲಿನೂ ಬರ್ತಾರೆ.